ನಾನು ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ ಜೊತೆ ಊಟ ತಿಂಡಿಗೆ ಬರೋದಿಲ್ಲೇ. ಅಂದ್ರೆ ನಮ್ಮ ಅಂಬರೀಷನ ಊಟ ಮಾಡೋದು ಇಲ್ಲೇನಾ? ಮತ್ತೇನ್ ಅನ್ಕೊಂಡೆ? ಹೀಗೆ ಮಾತಾಡ್ತಾನೆ ಇರ್ತೀರಾ ಇಲ್ಲ ಊಟಕ್ಕೆ ಬರ್ತೀರಾ? ಏನ್ ದಿಲೀಪಣ್ಣ, ಅಂಬರೀಷ್ ಅಣ್ಣ ಊಟ ಮಾಡಿದ ಹೋಟ್ಲು ಅಂದ್ರೆ ನಮ್ಮ ಹೋಟ್ಲ್ ಇದ್ದಂಗಲ್ವಾ? ನಡೀರಿ ಬನ್ನಿ ಮಾಸ್ಟ್ರೆ. ಗುಡ್ ಆಫ್ಟರ್ನೂನ್ ಸರ್, ವೆಲ್ಕಮ್ ಟು ಅಶೋಕ್ ಲೋಟಸ್. ಯುವರ್ ಆರ್ಡರ್ ಪ್ಲೀಸ್. ಲೇ ದೊಂಗ, ಬರೋವಾಗ ಪರ್ಸರದ್ ಮರ್ತ್ಬಿಟ್ಟಿದೀನಿ, ಒಂದಷ್ಟು ದುಡ್ಡಿದ್ರೆ ಕೊಡ. ಇಲ್ಲ ಗುರು, ಹರೀಶ ಅವನ ಇಂಟಿ ಡೆಲಿವರಿ ಅಂತ ಇಸ್ಕೊಂಡು ಹೋದ. ನೀವ್ ಯಾಕೆ ಯೋಚನೆ ಮಾಡ್ತೀರಿ, ನಾವ್ ಕೊಡ್ತೀವಿ. ಎಷ್ಟಾಯ್ತು ಹೇಳಿ? 2765. 2765 ರೂಪಾಯಿ. ಇನ್ನೊಂದು ಸಿಂಧಿ ಕರ್ ಹಾಕೊಂಡ್ಕೋಬೋದಾಗಿತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ರೂಮ್ ಹೋದ ತಕ್ಷಣ ವಾಪಸ್ ಕೊಟ್ಬಿಡ್ತೀನಿ. ಅಂಬರೀಷ್ ಅಣ್ಣಂಗೆ ವಿಷಯ ಗೊತ್ತಾರೆ, ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಲೇ ದೊಂಗ, ಕಂಠೀರವ ಸ್ಟುಡಿಯೋಗೆ ಫೋನ್ ಮಾಡೋ, ನಾವು ಬರೋವರೆಗೂ ಶೂಟಿಂಗ್ ಶುರು ಮಾಡಬೇಡಿ ಅಂತ ಹೇಳೋ. ನನ್ನ ಜೊತೆ ಬನ್ನಿ, ಆಮೇಲೆ ನೋಡಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನಮ್ ದಿಲೀಪಣ್ಣಿಗೆ ಏನ್ ಮರ್ವಾದಿ ಕೊಟ್ಬಿಟ್ಟ ವಾಚ್ಮ್ಯಾನು. ಪಾಪ ಒಬ್ಬರೇ ಇದ್ರೆ ಸಾಕು, ಇಡೀ ಇಂಡಿಯಾ ದೇಶ ಸುತ್ಕೊಂಡ್ ಬರ್ಬೋದು. ಸ್ಟುಡಿಯೋ ಎಂಟ್ರಿ ಫೀಸ್ 500 ರೂಪಾಯಿ, ನನಗೂ ನಿನಗೂ ಫ್ರೀ. ಹೌದಲ್ಲ, ನಾನು ದುಡ್ಡು ತರದೇ ಮರ್ತು ಬಿಡ್ತೀನಿ. ಒಂದ್ 500 ರೂಪಾಯಿ ಇದ್ರೆ ಕೊಡ್ತೀರಾ? ಲೇ ದೊಂಗ, ಇವ್ರೆಲ್ಲ ಕರ್ಕೊಂಡು ಸ್ಟುಡಿಯೋ ತೋರಿಸ್ಕೊಂಡು ಬಾ, ನಾನು ಫೀಸ್ ಕಟ್ಬಿಟ್ಟು ಬರ್ತೀನಿ. ಓಕೆ ಬನ್ನಿ. ಹೋಗಿ.